ನಮಸ್ಕಾರ ಎಲ್ಲರಿಗೂ ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋ ಗುರುಚರಿತ್ರೆಯ ಅಧ್ಯಾಯದ ಮೇಲೆ. ಶ್ರೀ ಗುರುಭ್ಯೋ ನಮಃ. ಇಂದಿನ ಅಧ್ಯಾಯದಲ್ಲಿ ಶ್ರೀ ಗುರು ನರಸಿಂಹ ಸರಸ್ವತಿ ಶ್ರೀಶೈಲದಲ್ಲಿ ರಹಸ್ಯವಾಗಿ ಉಳಿಯಲು ನಿರ್ಧರಿಸಿದ್ದಾರೆ ಎಂದು ನಾವು ತಿಳಿದುಕೊಂಡಿದ್ದೇವೆ. ಇದನ್ನು ಕೇಳಿ ಗುರುಮಠದ ಎಲ್ಲ ಶಿಷ್ಯರು ಮತ್ತು ಗಾಣಗಾಪುರದ ನಾಗರಿಕರು ತುಂಬಾ ದುಃಖಿತರಾದರು. ಅವರು ಹೇಳಿದರು, ಶ್ರೀ ಗುರುಗಳೇ, ನೀವು ನಮ್ಮ ಸಂಪತ್ತು, ನೀವು ನಮ್ಮನ್ನು ಏಕೆ ಬಿಟ್ಟು ಹೋಗುತ್ತಿದ್ದೀರಿ? ಶ್ರೀ ಗುರುಗಳು ಮುಗುಳ್ನಕ್ಕೆ ಹೇಳಿದರು, ನೀವು ಚಿಂತಿಸಬೇಡಿ, ನಾನು ಇಲ್ಲಿ ರಹಸ್ಯವಾಗಿ ಇರುತ್ತೇನೆ. ನಾನು ಪ್ರತಿದಿನ ಬೆಳಿಗ್ಗೆ ಅಮರಜಾ ಸಂಗಮದಲ್ಲಿ ಮಾಡುತ್ತೇನೆ. ಮಧ್ಯಾಹ್ನ ನಾನು ಗಾಣಗಾಪುರ ಮಠಕ್ಕೆ ಬಂದು ನನ್ನ ನಿರ್ಗುಣ ಪೂಜೆಯನ್ನು ಸ್ವೀಕರಿಸಿಕೊಡುತ್ತೇನೆ ಮತ್ತು ಭಕ್ತರಿಗೆ ದರ್ಶನವನ್ನು ನೀಡುತ್ತೇನೆ. ಸಾರ್ವಜನಿಕರ ದೃಷ್ಟಿಯಿಂದ ನಾನು ಶ್ರೀಶೈಲ ಯಾತ್ರೆಗೆ ಹೋಗುತ್ತಿದ್ದೇನೆ. ಸಂದೇಹ ಬೇಡ, ನಾನು ಯಾವಾಗಲೂ ಗಾಣಗಾಪುರದಲ್ಲಿಯೇ ಇರುತ್ತೇನೆ. ಇಲ್ಲಿರುವ ಅಶ್ವತ್ಥ ವೃಕ್ಷವು ಕಲ್ಪತರು ಇದ್ದಂತೆ, ಅದಕ್ಕೆ ಪೂಜೆ ಮಾಡಿ. ಹೀಗೆ ಹೇಳುತ್ತಾ ಶ್ರೀ ಗುರುಗಳು ಶ್ರೀಶೈಲ ಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸಿದರು. ಜನರು ಅವರ ಜೊತೆಯಲ್ಲಿ ಸ್ವಲ್ಪ ದೂರದವರೆಗೆ ಬಂದರು ಮತ್ತು ಮಠಕ್ಕೆ ಹಿಂತಿರುಗಿದಾಗ ಅಲ್ಲಿ ಶ್ರೀ ಗುರುವನ್ನು ಕಂಡರು. ಸ್ವಲ್ಪ ಸಮಯದ ನಂತರ ಶ್ರೀ ಗುರುಗಳು ಕಣ್ಮರೆಯಾದರು. ಈ ಪವಾಡವನ್ನು ಕಂಡು ಎಲ್ಲರೂ ಆಶ್ಚರ್ಯಚಕಿತರಾದರು. ಶ್ರೀ ಗುರುಗಳು ಶ್ರೀಶೈಲದ ತಳದಲ್ಲಿ ಹರಿಯುವ ಪಾತಾಳ ಗಂಗೆಗೆ ಹೋದರು. ಅವರು ತಮ್ಮ ಶಿಷ್ಯರಿಗೆ ಹೂವಿನ ಆಸನವನ್ನು ಸಿದ್ಧಪಡಿಸಲು ಹೇಳಿದರು ಮತ್ತು ಅವರು ಹೇಳಿದರು, ನಾನು ನದಿಯ ಆಚೆ ಬದಿಯಲ್ಲಿರುವ ಶ್ರೀಶೈಲದಲ್ಲಿರುವ ಮಲ್ಲಿಕಾರ್ಜುನ ಲಿಂಗವನ್ನು ದರ್ಶನಕ್ಕೆ ಹೋಗಬೇಕು. ಶಿಷ್ಯರು ಸೇವಂತಿ, ಕಮಲ, ಮಾಲತಿ, ಕಿನ್ನರೆ ಇತ್ಯಾದಿ ಹೂವುಗಳ ಸುಂದರವಾದ ಆಸನವನ್ನು ಸಿದ್ಧಪಡಿಸಿದರು. ಅವರು ಹೂವಿನ ದೋಣಿಯನ್ನು ಮಾಡಿ ಅದನ್ನು ನದಿಯಲ್ಲಿ ಇರಿಸಿದರು. ಶ್ರೀ ಗುರುಗಳು ತಮ್ಮ ಶಿಷ್ಯರಿಗೆ ಹೇಳಿದರು, ಈಗ ನೀವು ನಿಮ್ಮ ಸ್ಥಳಗಳಿಗೆ ಹಿಂತಿರುಗಿ. ಎಲ್ಲರೂ ಬಹಳವಾಗಿ ನೊಂದಿದ್ದರು. ಶ್ರೀ ಗುರು ಮಾಘ ಮಾಸ ಶುಕ್ರವಾರದ ಸಮಯದಲ್ಲಿ ಹೂವಿನ ಆಸನದ ಮೇಲೆ ಕುಳಿತರು. ಗುರು ರಾಶಿ ಕನ್ಯಾ ರಾಶಿಯಲ್ಲಿದ್ದಾಗ ಸಂಜೆಯ ಸಮಯದಲ್ಲಿ ಈ ಸಂಗತಿ ನಡೆಯಿತು ಮತ್ತು ಹೊರಡುವ ಮೊದಲು ಅವರು ಹೇಳಿದರು, ನಾನು ಆತ್ಮಾನಂದದ ಸ್ಥಳಕ್ಕೆ ಹೋಗುತ್ತಿದ್ದೇನೆ. ನಾನು ಹೂವುಗಳನ್ನು ಉಡುಗೊರೆಯಾಗಿ ಕಳುಹಿಸುತ್ತೇನೆ. ಅದನ್ನು ನೀವು ನಿಮ್ಮ ನಡುವೆ ಹಂಚಬೇಕು ಮತ್ತು ಅವುಗಳನ್ನು ಪ್ರತಿದಿನ ಪೂಜಿಸಬೇಕು. ನಾನು ಆಡಲು ಇಷ್ಟಪಡುತ್ತೇನೆ. ಪ್ರಾರ್ಥನೆಯನ್ನು ಆಡುವವರ ಬಳಿ ನಾನು ಇರುತ್ತೇನೆ. ಅವರು ಎಲ್ಲ ಸಂತೋಷಗಳನ್ನು ಪಡೆಯುತ್ತಾರೆ. ಯಾರು ನನ್ನ ಹಾಡುಗಳನ್ನು, ನನ್ನ ಪ್ರಾರ್ಥನೆಗಳನ್ನು ಆಡುತ್ತಾರೋ ಅವರ ಎಲ್ಲ ಸಂತೃಪ್ತಿಗಳು, ಅವರ ಎಲ್ಲ ಸಂತೋಷಗಳು ಪಡೆಯುತ್ತಾರೆ. ಹೀಗೆ ಹೇಳುತ್ತಾ ಶ್ರೀ ಗುರುಗಳು ಪಾತಾಳ ಗಂಗಾ ನದಿಯಲ್ಲಿ ಕಣ್ಮರೆಯಾದರು. ಸ್ವಲ್ಪ ಸಮಯದ ನಂತರ ನದಿಯ ಇನ್ನೊಂದು ದಡದಿಂದ ಕೆಲವು ದೋಣಿಗಾರರು ಬಂದರು. ಅವರು ಹೇಳಿದರು, ನಾವು ಶ್ರೀ ಗುರುವನ್ನು ಇನ್ನೊಂದು ಬದಿಯಲ್ಲಿ ನೋಡಿದ್ದೇವೆ. ಅವರು ಸನ್ಯಾಸಿಯಂತೆ ಕಾಣುತ್ತಿದ್ದರು ಮತ್ತು ಕೈಯಲ್ಲಿ ಕೋಲು ಹಿಡಿದಿದ್ದರು. ಅವರ ಬಳಿ ಚಿನ್ನದ ಚಪ್ಪಲಿ ಇತ್ತು. ಅವರು ತಮ್ಮ ಹೆಸರನ್ನು ನರಸಿಂಹ ಸರಸ್ವತಿ ಎಂದು ಹೇಳಿದರು. ಅವರು ಕದಳೀವನಕ್ಕೆ ಹೋಗುತ್ತಿದ್ದಾರೆ ಎಂದು ನಿಮಗೆ ಸಂದೇಶವನ್ನು ನೀಡಿದ್ದಾರೆ. ಆದರೂ ಅವರು ಯಾವಾಗಲೂ ಗಾಣಗಾಪುರದಲ್ಲಿ ಇರುತ್ತಾರೆ ಎಂದು ಹೇಳಿದರು. ಅವರು ಚಿಂತಿಸಬೇಡಿ ಎಂದು ಹೇಳಿದರು. ಅವರು ನಿಮಗೆ ಹೂವುಗಳನ್ನು ಉಡುಗೊರೆಯಾಗಿ ಕಳುಹಿಸುವುದಾಗಿ ಹೇಳಿದರು. ಅದನ್ನು ನಿಮ್ಮ ನಡುವೆ ಹಂಚಬೇಕು. ಎಲ್ಲರೂ ಹೂವುಗಳಿಗೆ ಕಾಯುತ್ತಿದ್ದರು. ಸ್ವಲ್ಪ ಸಮಯದ ನಂತರ 4 ಹೂವುಗಳು ಹರಿದು ಬಂದವು. ಅವುಗಳನ್ನು ಸ್ವಯಂ ದೇವ, ನಂದಿ, ನರಹರಿ ಮತ್ತು ನಾನು ಪ್ರತಿ ಶಿಷ್ಯರು ತೆಗೆದುಕೊಂಡರು. ನನಗೆ ಕೊಟ್ಟ ಹೂವು ಇಲ್ಲಿದೆ. ಇದನ್ನು ಹೇಳುತ್ತಾ ಶ್ರೀ ಸಿದ್ಧಮುನಿಯು ನಾಮಧಾರಕನಿಗೆ ಹೂವನ್ನು ತೋರಿಸಿದನು. ಶ್ರೀ ಗುರುವಿನ ಹಿರಿಮೆಯೇ ಅಂಥದ್ದು. ನಾನು ಶ್ರೀ ಗುರುಗಳ ಜೀವನದ ಒಂದು ಭಾಗವನ್ನು ಮಾತ್ರ ವಿವರಿಸಿದ್ದೇನೆ. ಅದು ಬಹಳ ವಿಸ್ತಾರವಾಗಿದೆ. ಶ್ರೀ ಗುರುಗಳ ಈ ಜೀವನವನ್ನು ಯಾರು ಓದುತ್ತಾರೋ, ಕೇಳುತ್ತಾರೋ ಮತ್ತು ಬರೆಯುತ್ತಾರೋ ಅವರು ಸಕಲ ಸುಖಗಳನ್ನು ಪಡೆಯುತ್ತಾರೆ. ಇವು ಅಮೃತದಂತಹ ಕಥೆಗಳು. ಇದು 4 ಪುರುಷಾರ್ಥಗಳನ್ನು ಮತ್ತು ಪಾರಮಾರ್ಥವನ್ನು ನೀಡುತ್ತದೆ. ಇದಿಷ್ಟು ಗುರುಚರಿತ್ರೆಯ ಅಧ್ಯಾಯದ ಕತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.